ಮ್ಯೂಸಿಕ್ ವೈಲರಿನ ಒಂದು ತಾಯಿಯ ಸ್ಥಿತಿಯನ್ನ ನೆನೆಸ್ಕೊಂಡ್ರು ಕೂಡ ಬಹಳಷ್ಟು ಕಣ್ಮನಿ ಮಿಡಿಯುವಂತ ಒಂದು ಕ್ಷಣ ಆಗುತ್ತೆ. ಯಾಕೆಂದ್ರೆ ಮ್ಯೂಸಿಕ್ ವೈಲಾರಿ ಅವರ ತಾಯಿ ಕೂಡ ಮಗನ ಎದುರ್ಕೊಳ್ತಾ ಇದ್ದಾರೆ. ಮಗ ಸದ್ಯಕ್ಕೆ ನ್ಯಾಯಾಂಗ ಬಂಧನ. ಮ್ಯೂಸಿಕ್ ಮೈಲಾರಿ ಅವರ ಒಂದು ಕತೆ ನಿಜವಾಗ್ಲೂ ಕೂಡ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುಟುಂಬ ಕೂಡ ಕಂಬನಿ ಮಿಡಿಯುತ್ತಿದೆ. ತಾಯಿ ಅಂತೂ ನಿಜವಾಗ್ಲೂ ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಾರೆ. ಅಂತದ್ರಲ್ಲಿ ಮ್ಯೂಸಿಕ್ ಮೈಲಾರಿ ಈ ತರ ಮಾಡಿದ್ದಾರೋ ಇಲ್ವೋ ಅದನ್ನ ಕೂಡ ಡಿಸೈಡ್ ಮಾಡುವಂತದ್ದು ತನಿಖೆ. ಸೊ ಅದನ್ನ ಕೂಡ ನಡೀತಾ ಇದೆ. ವಿಚಾರಣೆ ಆಗಿರ್ಬೋದು, ಎಲ್ಲವೂ ಕೂಡ ನ್ಯಾಯಾಂಗ ಬಂಧನ ಈಗ ಸದ್ಯಕ್ಕೆ ಇರ್ಬೋದು. ಬಟ್ ಅವರ ತಾಯಿಯ ಒಂದು ತಲೆಯಲ್ಲಿ ಏನ್ ಬಂದ್ಬಿಡುತ್ತೆ, ಒಂದು ಕ್ವಶನ್ ಮಾರ್ಕ್, ಪ್ರಶ್ನಾರ್ಥಕ್ಕಾಗಿ ಉಳ್ಕೊಬಿಡುತ್ತೆ. ಆದ್ರೂ ಕೂಡ ಅವ್ರಿಗೆ ಮಗನ ಮೇಲೆ ಭರವಸೆ, ನಂಬಿಕೆ ಇರುತ್ತೆ. ನನ್ನ ಮಗ ಆ ರೀತಿ ಎಲ್ಲ ತಪ್ಪು ಮಾಡೋದಿಲ್ಲ, ಆ ರೀತಿ ಮಾಡಿರೋಕ್ ಸಾಧ್ಯನೇ ಇಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಅವರು ತಲೆಯಲ್ಲಿ ಫಿಕ್ಸ್ ಆಗಿರ್ತಾರೆ. ಯಾಕೆಂದ್ರೆ ಮಗ ಆದ್ಮೇಲೆ ಮಗನನ್ನ ಬಿಟ್ಕೊಡ್ತಾರೆ. ಯಾವುದೇ ತಾಯಿ ಕೂಡ ಬಿಟ್ಕೊಡೋದಿಲ್ಲ. ಅದೇ ಒಂದು ಸಂದರ್ಭ ಈಗ ಎದುರಾಗಿದೆ. ಮ್ಯೂಸಿಕ್ ಮೈಲಾರಿ ಅವರು ಅನೇಕ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಉತ್ತರ ಕನ್ನಡ ಭಾಗ, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಸಾಕಷ್ಟು ಕಡೆ ರಸಮಂಜರಿ ಕಾರ್ಯಕ್ರಮಗಳನ್ನ ನೀಡುತ್ತಾ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಚಿರಪರಿಚಯವಾದಂತವರು ಮ್ಯೂಸಿಕ್ ಮೈಲಾರಿ. ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿರ್ಬೋದಾಗಿರ್ಬೋದು. ಮತ್ತೆ ಎಲ್ಲೇ ರಸಮಂಜರಿ ಕಾರ್ಯಕ್ರಮ ಕೊಡಕ್ಕೆ ಹೋದ್ರು ಅಲ್ಲಿ ಫ್ಯಾನ್ಸ್ಗಳು ಇವರಿಗೆ ಸನ್ಮಾನವನ್ನ ಸಹ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಫೇಮಸ್ ಮ್ಯೂಸಿಕ್ ಮೈಲಾರಿ. ಆದ್ರೆ ಈಗ ಒಂದು ಪ್ರಕರಣದಲ್ಲಿ ಒಳಗಡೆ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆಗ್ಬೇಕಾಗುತ್ತೆ ಇನ್ನ ವಿಚಾರಣೆ ಆಗಿರ್ಬೋದು. ಸೊ ಕೋರ್ಟು, ಲಾಯರ್ಗಳು, ಸೊ ಯಾವ ರೀತಿ ನಡೆಯುತ್ತೆ, ಯಾವಾಗ ಆಚೆ ಬರ್ತಾರೆ, ಬೇಲ್ ಸಿಗುತ್ತಾ, ಏನ್ ಕತೆ ಕಾದ್ ನೋಡ್ಬೇಕಿದೆ. ನೀವೇನಂತೀರಾ ಇದ್ರ ಬಗ್ಗೆ? ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ.